ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬುಲೆಟ್ ಯೂಟ್ಯೂಬ್ ಚಾನಲ್. ಇವತ್ತು 2025 IPL 14ನೇ ಮ್ಯಾಚ್ ಅಂದರೆ ಗುಜರಾತ್ ಟೈಟಾನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಇದು ನಡೀತಾ ಇರೋದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದೊಳ್ಳೆ ವಿಷಯ ಏನಪ್ಪ ಅಂದರೆ, ನಮ್ಮ RCB ಇನ್ಸ್ಟಾಗ್ರಾಮ್ ಅಕೌಂಟ್ಗೆ 18 ಮಿಲಿಯನ್ಸ್ ಫಾಲೋವರ್ಸ್ ಆಗಿದ್ದಾರೆ. ಇದು ಉಳಿದ ಎಲ್ಲ ಫ್ರಾಂಚೈಸಿಗಳಿಗಿಂತ ಅತಿ ಹೆಚ್ಚು ಫಾಲೋವರ್ಸ್ ಹೊಂದಿರೋ ಏಕೈಕ ತಂಡ ಅಂದರೆ ಅದು ನಮ್ಮ ಬೆಂಗಳೂರು ಮಾತ್ರನೇ. ಇದಕ್ಕೆ ಕಾರಣ ಏನಾಗಿರ್ಬೋದು ಮತ್ತು ಯಾರಾಗಿರ್ಬೋದು ಅಂತ ನಿಮಗೇನಾದರೂ ಗೊತ್ತಿದ್ದರೆ ಕಾಮೆಂಟ್ನಲ್ಲಿ ತಿಳಿಸಿ. ಇನ್ನು RCB ಸ್ಕ್ವಾಡ್ ಬಗ್ಗೆ ಹೇಳೋದಾದರೆ, ಇವರು ಫಸ್ಟ್ ಮ್ಯಾಚಲ್ಲಿ ಬ್ಯಾಟಿಂಗ್ ಸ್ಟ್ರಾಂಗ್ ಇದೆ ಅಂತಂದೇಳಿ ತೋರಿಸ್ಕೊಟ್ರೆ, ಸೆಕೆಂಡ್ ಮ್ಯಾಚಲ್ಲಿ ಬೌಲಿಂಗ್ ಕೂಡ ಮಸ್ತಾಗಿದೆ ಅಂತಂದೇಳಿ ತೋರಿಸ್ಕೊಟ್ರು. ಇನ್ನು ಗುಜರಾತ್ ಟೈಟಾನ್ಸ್ ಬಗ್ಗೆ ಹೇಳೋದಾದರೆ, ಇವರು ಫಸ್ಟ್ ಮ್ಯಾಚ್ ಮಸ್ತಾಗಿ ಆಡ್ಬಿಟ್ಟು ಗೆದ್ದಿದ್ರು. ಸೆಕೆಂಡ್ ಮ್ಯಾಚ್ ಏನಾಯ್ತೋ ಗೊತ್ತಿಲ್ಲ, ಈಸಿಯಾಗಿ ಸೋತ್ಬಿಟ್ರು. ಇನ್ನು RCB ಫುಲ್ ಸ್ಕ್ವಾಡ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಒನ್ ಬರೋದು ನಮ್ಮ ಕ್ಯಾಪ್ಟನ್ ರಜತ್ ಪಟಿದಾರ್, ಆಮೇಲೆ ವಿರಾಟ್ ಕೊಹ್ಲಿ, ಇನ್ನು ನೆಕ್ಸ್ಟ್ ವಿಕೆಟ್ ಕೀಪರ್ ಫಿಲ್ ಸಾಲ್ಟ್ ಮತ್ತು ಜಿತೇಶ್ ಶರ್ಮಾ, ಇನ್ನು ದೇವದತ್ ಪಡಿಕ್ಕಲ್ ಮತ್ತು ಸ್ವಸ್ತಿಕ್ ಚಕ್ರ, ಇನ್ನು ನೆಕ್ಸ್ಟ್ ಆಲ್ರೌಂಡರಲ್ಲಿ ಲಿಯಮ್ ಲಿವಿಂಗ್ಸ್ಟೋನ್ ಮತ್ತು ನಮ್ಮ ಕೃಣಾಲ್ ಪಾಂಡೆ, ಇನ್ನು ನೆಕ್ಸ್ಟ್ ಬರೋದು ಸ್ವಪ್ನಿಲ್ ಸಿಂಗ್ ಮತ್ತು ಟೀಮ್ ಡೇವಿಡ್, ಇನ್ನು ನೆಕ್ಸ್ಟು ರೊಮೆರಿಯೋ ಶೆಫರ್ಡ್ ಮತ್ತು ಮನೋಜ್ ಬಂಡಾಗೆ, ಇನ್ನು ಲಾಸ್ಟಲ್ಲಿ ಜೋಕೆಬ್ ಬೆಥೆಲ್. ಒಂದು ಮ್ಯಾಚ್ ಆಡಿಲ್ಲ, ಈ ಮ್ಯಾಚ್ ಆಡ್ತಾರೋ ನೋಡೋಣ. ಇನ್ನು ಬೌಲರ್ಸ್ ಕಡೆ ಬಂದರೆ ಜೋಶ್ ಹಜಲ್ವುಡ್ ಮತ್ತು ರಸಿಕ್ ದಾರ್, ಇನ್ನು ಸುಯಾಶ್ ಶರ್ಮಾ ಮತ್ತು ಭುವನೇಶ್ವರ್ ಕುಮಾರ್, ನುವನ್ ತುಷಾರ, ಲುಂಗಿ ಎನ್ಗಿಡಿ, ಅಭಿನಂದನ್ ಸಿಂಗ್, ಮೋಹಿತ್ ರಾತಿ, ಇನ್ನು ಯಶ್ ದಯಾಲ್. ಇನ್ನು ಗುಜರಾತ್ ಟೈಟನ್ಸ್ ಟೀಮ್ ಬಗ್ಗೆ ಹೇಳೋದಾದರೆ, ಫಸ್ಟ್ ಒನ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಮತ್ತು ವಿಕೆಟ್ ಕೀಪರ್ ಜೋಸ್ ಬಟ್ಲರ್, ನೆಕ್ಸ್ಟ್ ಕುಮಾರ್ ಕುಶಾಗ್ರಾ, ನೆಕ್ಸ್ಟ್ ಅನುಜ್ ರಾವತ್ ಮತ್ತು ರುದರ್ಫೋರ್ಡ್ ಮತ್ತು ಫ್ಲೈಯಿಂಗ್ ಗ್ಲೆನ್ ಫಿಲಿಪ್ಸ್. ಇನ್ನು ಆಲ್ರೌಂಡರ್ ಕಡೆ ಬಂದರೆ ನಿಶಾಂತ್ ಸಿಂಧು, ಮೈಪಾಲ್ ಲುಮ್ರೋರ್, ವಾಷಿಂಗ್ಟನ್ ಸುಂದರ್, ಹರ್ಷದ್ ಖಾನ್, ಇನ್ನು ಸಾಯಿ ಕಿಶೋರ್, ಜಯಂತ್ ಯಾದವ್, ಕರೀಂ ಜನ್ನತ್ ಮತ್ತು ಸಾಯಿ ಸುದರ್ಶನ್, ಇನ್ನು ಲಾಸ್ಟಲ್ಲಿ ಶಾರುಖ್ ಖಾನ್. ಇವರೆಲ್ಲ ಆಲ್ರೌಂಡರ್ಸ್ ಆದರೆ, ಇನ್ನು ಬೌಲರ್ಸ್ ಕಡೆ ಬಂದರೆ ಕಗಿಸೋ ರಬಡ, ನಮ್ಮ ಮೊಹಮ್ಮದ್ ಸಿರಾಜ್, ಪ್ರಸಿದ್ಧ್ ಕೃಷ್ಣ, ಮನವ್ ಸುತರ್, ಇನ್ನು ಸಿಯೋರ್ಟಜಿ, ಗಾರ್ನೂರ್ ಸಿಂಗ್ ಬ್ರಾರ್, ಇಶಾಂತ್ ಶರ್ಮಾ, ಕೆಜ್ರೋಲಿಯಾ, ಇನ್ನು ರಾಹುಲ್ ತಿವಾಟಿಯಾ ಮತ್ತು ರಶೀದ್ ಖಾನ್. ಇನ್ನು ಓವರಾಲ್ ಎರಡು ಟೀಮ್ಗಳ ಬಗ್ಗೆ ಮಾತಾಡೋದಾದರೆ, RCB ಟೀಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ ಆಗಿ ವಿರಾಟ್ ಕೊಹ್ಲಿ ಅವರು ಇದ್ದರೆ, ಗುಜರಾತ್ ಟೀಮಲ್ಲಿ ವೆಲ್ ಎಕ್ಸ್ಪೀರಿಯನ್ಸಲ್ಲಿ ಜೋಸ್ ಬಟ್ಲರ್ ಅವರು ಇರ್ತಾರೆ. ಈ ಕಡೆ RCBಲಿ ಯಂಗ್ ಕ್ಯಾಪ್ಟನ್ ರಜತ್ ಪಟಿದಾರ್ ಅಂದರೆ, ಗುಜರಾತ್ ಟೀಮಲ್ಲಿ ಕೂಡ ಯಂಗ್ ಕ್ಯಾಪ್ಟನ್ ಶುಭ್ಮನ್ ಗಿಲ್ ಇದ್ದಾರೆ. RCB ಟೀಮಲ್ಲಿ ಜೋಶ್ ಹಜಲ್ವುಡ್ ಅಂದರೆ, ಆ ಕಡೆ ಕಗಿಸೋ ರಬಡ ಇದ್ದಾರೆ. ಇನ್ನು ಓವರಾಲಲ್ಲಿ ಎರಡೂ ಟೀಮ್ಗಳು ಮಸ್ತಾಗೇ ಇದ್ದಾವೆ, ಬ್ಯಾಟಿಂಗ್ನಲ್ಲೂ ಮತ್ತು ಬೌಲಿಂಗ್ನಲ್ಲೂ. ಇನ್ನು ಎರಡೂ ಟೀಮ್ಗಳಲ್ಲಿ ಲಾಸ್ಟ್ ಮ್ಯಾಚ್ ಒಳ್ಳೆ ಪರ್ಫಾರ್ಮರ್ಗಳನ್ನ ನೋಡೋಣ. ಫಸ್ಟ್ನೇದಾಗಿ ರಜತ್ ಪಟಿದಾರ್ ಲಾಸ್ಟ್ ಚೆನ್ನೈ ಮೇಲೆ ಒಬ್ಬರೇ ನಿಂತ್ಕೊಂಡು ಅರ್ಧ ಶತಕ ಹೊಡೆದಿದ್ರು. ಇನ್ನು ಜೋಶ್ ಹಜಲ್ವುಡ್ ಇವರು 48 ಬಾಲಾಗಿ 38 ಬಾಲ್ ಬರೀ ಡಾಟೆ ಮಾಡಿದರು ಚೆನ್ನೈ ಮೇಲೆ. ಪವರ್ ಪ್ಲೇಯಲ್ಲೇ ಒಳ್ಳೆ ವಿಕೆಟ್ಗಳನ್ನ ಕಿತ್ತರು. ಇನ್ನು ಗುಜರಾತ್ ಟೈಟಾನ್ಸ್ ಕಡೆ ಬಂದರೆ ಪ್ರಸಿದ್ಧ್ ಕೃಷ್ಣ ಅವರು ಮಸ್ತಾಗಿ ಬೌಲಿಂಗ್ ಮಾಡಿದರು. 4 ಓವರಲ್ಲಿ 2 ವಿಕೆಟ್ ತೆಗೆದು ಕೇವಲ 18 ರನ್ ಅಷ್ಟೇ ಕೊಟ್ಟರು. ಇನ್ನು
ಸಾಯಿ ಸುದರ್ಶನ್. ಇವ್ರು ಮಾತ್ರ ಮಸ್ತ್ ಅಂದರೆ ಮಸ್ತ್ ಬ್ಯಾಟ್ಸ್ಮನ್. ಓಪ್ನರ್ ಬಂದು ಆಡೋಕ್ಕೆ ನಿಂತ್ಕೊಂಡ್ರೆ ಕೊನೆವರೆಗೂ ಔಟ್ ಆಗಲ್ಲ. ಇವ್ರು ಇರೋ ಗಂಟ ಭಯನೇ. ಇನ್ನು ಒಂದು ಒಳ್ಳೆ ದುಃಖದ ವಿಚಾರ ಏನಪ್ಪ ಅಂದರೆ ನಮ್ಮ ಸಿರಾಜ್ ನಮ್ಮ ಅಪೋಸಿಟ್ಟೇ ಆಡ್ತಿರೋದು. RCB ವರ್ಸಸ್ ಗುಜರಾತ್. ಈ ಮ್ಯಾಚ್ ನಡೀತಿರೋದು ನಮ್ಮ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಈ ಪಿಚ್ ಬಂದುಬಿಟ್ಟು ಫಸ್ಟ್ ಬ್ಯಾಟಿಂಗ್ ಆಡಿದವರು 41% ಗೆಲ್ಲೋ ಚಾನ್ಸಸ್ ಇದ್ದರೆ, ಫಸ್ಟ್ ಬೌಲಿಂಗ್ ಮಾಡಿದವರು 53% ಗೆಲ್ಲೋ ಚಾನ್ಸಸ್ ಇರುತ್ತೆ. ಇನ್ನೂ ಮಳೆ ಏನು ಬರೋ ಚಾನ್ಸಸ್ ಇಲ್ಲ. ಇಲ್ಲಿ ಫಸ್ಟ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು 169, ಸೆಕೆಂಡ್ ಇನ್ನಿಂಗ್ಸ್ ಅವರೇಜ್ ಸ್ಕೋರ್ ಬಂದ್ಬಿಟ್ಟು 150, ಹೈಯೆಸ್ಟ್ ಟೋಟಲ್ ಬಂದ್ಬಿಟ್ಟು 287, ಲೋಯೆಸ್ಟ್ ಟೋಟಲ್ ಬಂದ್ಬಿಟ್ಟು 48 ರನ್ನು KKR ಅವ್ರದ್ದು. ಹೈಯೆಸ್ಟ್ ಚೇಸ್ ಬಂದ್ಬಿಟ್ಟು 213 ರನ್ನು LSG ಅವ್ರು ಹೊಡೆದಿದ್ರು. ಲೋಯೆಸ್ಟ್ ಡಿಫೆಂಡ್ ಬಂದ್ಬಿಟ್ಟು 106 ರನ್ನು CSK ಅವರು ಡಿಫೆಂಡ್ ಮಾಡಿದರು ನಮ್ಮ RCB ಅವ್ರನ್ನ. ಇನ್ನು ಹೆಡ್ ಟು ಹೆಡ್ ನೋಡೋದಾದರೆ ರೀಸೆಂಟ್ ಲಾಸ್ಟ್ 10 ಮ್ಯಾಚಸಲ್ಲಿ RCB ಅವರು 3 ಮ್ಯಾಚಸ್ ಗೆದ್ದಿದ್ದಾರೆ, ಗುಜರಾತ್ ಅವರು 2 ಮ್ಯಾಚಸ್ ಗೆದ್ದಿದ್ದಾರೆ. ಇಷ್ಟೆಲ್ಲ ನೋಡಿದ ಮೇಲೆ ಯಾವ ಟೀಮ್ ಗೆಲ್ಬೋದು ಅಂತ ನಿಮಗೆ ಅನ್ನಿಸ್ತಾ ಇದೆಯೋ ಆ ಟೀಮ್ ನೇಮ್ನ ಕಾಮೆಂಟ್ನಲ್ಲಿ ತಿಳಿಸಿ. ಯಾರು ಗೆಸ್ ಕರೆಕ್ಟಾಗಿರ್ತದೆ ಅಂತ ನೋಡೋಣ. ಇಷ್ಟೊತ್ತು ನೋಡಿದ್ದು ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.